ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸಾವನ್ನಪ್ಪುವವರ ಸಂಖ್ಯೆ ಮುಂದುವರೆದಿದೆ. ಹೀಗಾಗಿ ಜಿಲ್ಲೆಯಲ್ಲಿ ಜನರ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಡಿಎಚ್ಒ ನೇತೃತ್ವದಲ್ಲಿ ತನಿಖೆ ಕೂಡ ಆರಂಭಗೊಂಡಿದ್ದು, ಸಾವಿಗೆ ನಿಖರ ಕಾರಣ ಪತ್ತೆ ಹಚ್ಚಲು ತನಿಖೆಯನ್ನ ಆರಂಭಿಸಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಆತಂಕ, ಹೃದಯಾಘಾತಕ್ಕೆ 27 ಮಂದಿ ಸಾವು ಪ್ರಕರಣ. ಹಾಸನ ಡಿಎಚ್ಒ ನೇತೃತ್ವದಲ್ಲಿ ತನಿಖೆ ಶುರು. ಸಾವಿಗೆ ನಿಖರ ಕಾರಣ ಪತ್ತೆ ಹಚ್ಚುವ ಕಾರ್ಯ. ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವ ಸಂಖ್ಯೆ ಹಾಸನ ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಿದ್ದು, ಕಳೆದ 1.5 ತಿಂಗಳಿನಲ್ಲಿ 27 ಮಂದಿ ಮೃತಪಟ್ಟಿದ್ದಾರೆ. ಮುಟ್ಟನಹಳ್ಳಿ ಗ್ರಾಮದ ರೈತ ಸಣ್ಣಪ್ಪ ಶೆಟ್ಟಿ ಮುಂದೆ ಕುಳಿತಿದ್ದ ವೇಳೆ ದಿಢೀರ್ ಎದೆ ನೋವು ಕಾಣಿಸಿಕೊಂಡಿದೆ. ತಕ್ಷಣವೇ ಕುಟುಂಬಸ್ಥರಿಗೆ ತಿಳಿಸಿದ್ದು, ಸಣ್ಣಪ್ಪ ಶೆಟ್ಟಿ ಸಹೋದರ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಮನೆಯ ಬಳಿಗೆ ಬರುವ ವೇಳೆಗಾಗಲೇ ಸಣ್ಣಪ್ಪ ಶೆಟ್ಟಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬಡ ರೈತನ ಕುಟುಂಬ ಮನೆಯ ಯಜಮಾನನನ್ನ ಕಳೆದುಕೊಂಡು ಅನಾಥವಾಗಿದೆ. ಹಾಸನ ಜಿಲ್ಲೆಯಲ್ಲಿ ಸರಣಿ ಸಾವುಗಳು ಆಗುತ್ತಿವೆ. ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಆಹಾರ ಇಲಾಖೆ, ಆರೋಗ್ಯ ಇಲಾಖೆ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಬಡ ರೈತನ ಕುಟುಂಬಕ್ಕೆ ಸರ್ಕಾರ 25 ಲಕ್ಷ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಆದಷ್ಟು ಬೇಗ ಆರೋಗ್ಯ ಇಲಾಖೆ ವತಿಯಿಂದ ಒಂದು ಉತ್ತಮವಾದ ತಪಾಸಣೆ ಮಾಡಬೇಕು. ಮತ್ತು ಏನಾದರೂ ತಿಂತಕ್ಕಂಥ ಫುಡ್ಗಳಲ್ಲಿ ಏನಾದರೂ ಕೂಡ ಆರೋಗ್ಯ ಇಲಾಖೆ ಯಾವ್ದಾದ್ರು ಗೈಡ್ಲೈನ್ಸ್ ಏನಾದರೂ ಕೂಡ ಮಾಡಾಗಿದ್ರೆ ಮಾಡಬೇಕು. ಯಾಕೆಂತ ಹೇಳಿದರೆ ನಿರಂತರವಾಗಿ ಜೀವ ಕಳ್ಕೊಳ್ತಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ತೀರೋಗಿರ್ತಕ್ಕಂಥದ್ದು ಒಬ್ಬ ಬಡ ರೈತ, ಪಾಪ ಮನೆಯಲ್ಲಿ ತುಂಬ ಬಡಸ್ತಾನ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರದ್ದು ಕೂಡ ಜವಾಬ್ದಾರಿ ಇದೆ. ಆದಷ್ಟು ಬೇಗ ಹಾಸನ ಜಿಲ್ಲೆಯಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಸಂಪೂರ್ಣ ವರದಿಯನ್ನು ತರಿಸ್ಕೋಬೇಕು. ನಾನು ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರು ಈ ರೀತಿ ಬಡವರು ರೈತರು ಮೃತಪಡ್ತಾರೆ ಅವರಿಗೆ ಕನಿಷ್ಠ ಒಂದು 25 ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಇದ್ರ ಬಗ್ಗೆ ಸರ್ಕಾರ ಯಾವುದೇ ಆಸ್ಪತ್ರೆಗೆ ಅವರು ಬೇಜಾರಾಗಿ ವಾಪಸ್ ಬರೋ ಅಂಥದ್ದಿದೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾನು ಕೂಡ ಹೋಗಿ ಬಂದಿರ್ತೀನಿ. ಸರ್ಕಾರ ಹೆಚ್ಚಿನ ಕಾಳಜಿ ವಹಿಸಿ ಗ್ರಾಮೀಣ ಭಾಗದ ಜನಗಳಿಗೆ, ಅದರಲ್ಲೂ ಇದು ನಿರಾಶ್ರಿತ ಪ್ರದೇಶ ಈ ಭಾಗ, ಆ ದೃಷ್ಟಿಯಲ್ಲಿ ಸರ್ಕಾರದ್ದು ಪ್ರಮುಖ ಪಾತ್ರ ಇದೆ. ಈ ಭಾಗದಲ್ಲಂತೂ ನಿರಂತರವಾಗಿ ತಪಾಸಣೆ ಮಾಡಬೇಕು ಅಂತೇಳಿ ನಾವು ಈ ಭಾಗದ ಜನಗಳ ಪರವಾಗಿ ನಾನು. ಜಿಲ್ಲೆಯಲ್ಲಿ ಹೃದಯಾಘಾತದಿಂದ 27 ಮಂದಿ ಸಾವನ್ನಪ್ಪಿದ್ದು, ಹಾಸನ ಡಿಎಚ್ಒ ಡಾಕ್ಟರ್ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಆರ್ಸಿಎಚ್ ಡಾಕ್ಟರ್ ಚೇತನ್, ಮೆಡಿಸಿನ್ ವಿಭಾಗದ ಡಾಕ್ಟರ್ ಬಿಂದು ಅವರನ್ನೊಳಗೊಂಡ ತಂಡ ನಿನ್ನೆಯಿಂದಲೇ ಸಾವಿನ ತನಿಖೆ ಆರಂಭಿಸಿದ್ದು, ಮೃತರ ಮನೆಗಳಿಗೆ ಭೇಟಿ ನೀಡಿ ಸಾವಿಗೆ ನಿಖರ ಕಾರಣ ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಹಾಸನ ತಾಲೂಕಿನ ಚಿಕ್ಕಕೊಂಡಗುಳದ 57 ವರ್ಷದ ಸತೀಶ್ ಮನೆಗೆ ಭೇಟಿ ನೀಡಿ ಮೃತ ಸತೀಶ್ ಪತ್ನಿ ತಾಯಿಯಿಂದ ಮಾಹಿತಿ ಕಲೆ ಹಾಕಿದರು. 1 ಗಂಟೆಗೂ ಹೆಚ್ಚು ಕಾಲ ಸತೀಶ್ ಆರೋಗ್ಯ ಸ್ಥಿತಿ ಹೇಗಿತ್ತು, ಆಹಾರ ಪದ್ಧತಿ ಹೇಗಿತ್ತು ಎಂಬಿತ್ಯಾದಿ ವಿವರಗಳನ್ನು ಸಂಗ್ರಹಿಸಿದ್ದು, ಮುಂದಿನ ಸೋಮವಾರದೊಳಗೆ ವರದಿ ನೀಡಲಿದ್ದಾರೆ. ಎಲ್ಲ ಕಡೆ ವಿಸಿಟ್ ಮಾಡಿ ತನಿಖೆ ಪ್ರಕರಣಗಳು ಯಾವ ರೀತಿ ಆಗಿರ್ಬೋದು ಮತ್ತು ಅದರದ್ದು ಹಿನ್ನೆಲೆ ಮತ್ತು ಎಲ್ಲನೂ ನಾವು ಕಲೆ ಹಾಕ್ತಾ ಇದ್ದೀವಿ. ನಮಗೆ ಆ್ಯಕ್ಚುಲಿ ಸೋಮವಾರ ಬರ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಒಳಗಡೆ ನಾವು ಇನ್ನೊಂದು 3 to 4 ಡೇಸಲ್ಲಿ ನಾವು ವರದಿ ಇಂಟರ್ನಲ್ಲಿ ನಾವು ತಯಾರು ಮಾಡಿ ಇಟ್ಕೊಳ್ತೀವಿ. ಹೌದು, ಅಷ್ಟು ಪ್ರಕರಣಗಳಿಗೂ ಮನೆಗಳಿಗೆ ಹೋಗಿ ನಾವು ತನಿಖೆ ಮಾಡ್ತೀವಿ. ಪ್ರತಿಯೊಂದು ಪ್ರಕರಣಗಳು ನೀವೇನು ವರದಿಯಾಗಿದೆ ಇಲ್ಲಿವರೆಗೆ ಖುದ್ದಾಗಿ ಹೋಗಿ ಅವ್ರನ್ನ ಮಾತಾಡಿಸಿ ಅದು ಏನಾಗಿದೆ ಅಂತ ತಿಳ್ಕೊಳ್ಳುವಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ. ಮಲಗಿದ್ದಲ್ಲೇ ಡೆತ್ ಆಗಿತ್ತು. ಮನೇಲಿ ಅವರೊಬ್ಬರೇ ಇದ್ದರು. ಹಿಂದಿನ ದಿವಸ ಫೋನ್ ಮಾಡಿದ್ವಿ, ಮಾತಾಡಿದ್ರು 9 ಗಂಟೆಗೆ. ಫೋನ್ ಮಾಡಿದ್ವಿ, ರಿಸೀವ್ ಮಾಡಲಿಲ್ಲ. ಬೆಳಗ್ಗೆ 6:30 ಫೋನ್ ಮಾಡಿದಾಗ ಆವಾಗ ಪಕ್ಕದ ಮನೆಗೆ ಹೇಳಿ, ನಮ್ಮ ಅಂಗಡಿ ಹುಡ್ಗಂಗೆ ಹೇಳಿ ಬಂದು ನೋಡಿದಾಗ ಮಲಗಿದ್ದಲ್ಲೇ ಜೀವ ಹೋಗ್ಬಿಟ್ಟು. ಇಲ್ಲ, ಬೆಳಗ್ಗೆ ಬೇಗ ಎದ್ದೋಳೋರು, ಬೇಗ ಎದ್ದು ಯೋಗ ವಾಕಿಂಗು ಎಲ್ಲ ಮಾಡ್ತಿದ್ರು. ಫುಡ್ಡು ಅಷ್ಟೇ, ಎಲ್ಲ ಹೆಲ್ತಿ ಫುಡ್ಡೇ ತಿಂತಾ ಇದ್ದಿದ್ದವರು. ಇನ್ನು ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಹಿಮ್ಸ್ ಆಸ್ಪತ್ರೆಯಲ್ಲಿ ಐಸಿಯು ಔಷಧಿಗಳನ್ನು ಸ್ಟಾಕ್ ಮಾಡಲಾಗಿದೆ. ಹಿಮ್ಸ್ನಲ್ಲಿ ಹೃದ್ರೋಗ ವಿಭಾಗ ಇಲ್ಲ, ಆದರೆ ಒಬ್ಬರು ಹೃದ್ರೋಗ ತಜ್ಞರು ಹಾಗೂ ವೈದ್ಯರ ಮೂಲಕ ಎಲ್ಲಾ ತರಹದ ಚಿಕಿತ್ಸೆಗಳನ್ನು ನೀಡಲು ಕ್ರಮ ಕೈಗೊಳ್ಳಲಾಗಿದೆ. ಮೇ ತಿಂಗಳಿನಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ 48 ರೋಗಿಗಳು ಬಂದಿದ್ದು, ಎಲ್ಲರಿಗೂ ಚಿಕಿತ್ಸೆ ನೀಡಿದ್ದು ಯಾರೂ ಮೃತಪಟ್ಟಿಲ್ಲ. ಜೂನ್ ತಿಂಗಳಿನಲ್ಲಿ 52 ಮಂದಿ ಬಂದಿದ್ದು, ಎಲ್ಲರೂ ಚಿಕಿತ್ಸೆ ಪಡೆದಿದ್ದಾರೆ. ಆದರೆ ಯಾವುದೇ ಸಾವು ಸಂಭವಿಸಿಲ್ಲ. ಇತ್ತ ಹಿಮ್ಸ್ಗೆ ಖ್ಯಾತ ಲಾಭ ಬೇಕೆಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಹಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಜಣ್ಣ ತಿಳಿಸಿದ್ದಾರೆ. ನಮ್ಮಲ್ಲಿ ಲಾಸ್ಟ್ ಮಂತ್ ಚೆಸ್ಟ್ ಪೇನ್ ಅಂತ ನಮ್ಮ ಆಸ್ಪತ್ರೆಗೆ ಮೇನಲ್ಲಿ ಒಂದು 48 ಪೇಷಂಟ್ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಚಿಕಿತ್ಸೆ ಕೊಟ್ಟಿದೆ, ಯಾರ್ದು ಡೆತ್ ಆಗಿಲ್ಲ. ಜೂನ್ ನಲ್ಲಿ 52 ಬಂದಿದೆ, ಯಾವ ಪೇಷಂಟು ಡೆತ್ ಆಗಿಲ್ಲ, ಎಲ್ಲರಿಗೂ ಚಿಕಿತ್ಸೆ ಕೊಟ್ಟು ಕಳಿಸಿದೆ. ಕಾರ್ಡಿಯಾಲಜಿಸ್ಟ್ ನಮ್ಮಲ್ಲಿ ಆಲ್ರೆಡಿ ಇರೋದ್ರಿಂದ ನಿಮಗೆ ಕ್ಯಾತ್ ಲ್ಯಾಬ್ ಬೇಕು ಅಂತ ಪ್ರಸ್ತಾವನೆ ಸರ್ಕಾರದಲ್ಲಿದೆ. ಸಾಮಾನ್ಯವಾಗಿ ಚೆಸ್ಟ್ ಪೇನಲ್ಲಿ 2 ಥರ ಇರುತ್ತೆ, ಹಾರ್ಟ್ ರಿಲೇಟೆಡ್ ಮತ್ತು ನಾನ್ ಕಾರ್ಡಿಯಾಕ್ ರಿಲೇಟೆಡ್. ಎಲ್ಲರೂ ಚೆಸ್ಟ್ ಪೇನ್ ಅಂದರೆ ಹಾರ್ಟ್ ಅಟ್ಯಾಕ್ ಅಂತಲೇ ಇದು ಮಾಡ್ತಾರೆ, ಅದು ತಪ್ಪು. ಹಲವಾರು ಕಾರಣಗಳಿರುತ್ತೆ. ಒಂದು 40% ಅಷ್ಟೇ ಹೃದಯ ಸಂಬಂಧಿತ ಕಾಯಿಲೆಗಳು ಇರ್ಬೋದು.
ಒಂದು 50-60% ಹೃದಯಕ್ಕೆ ಸಂಬಂಧದೇ ಇಲ್ಲದೇ ಇರೋ ಕಾಯಿಲೆಗಳಿಂದಲೂ ಚೆಸ್ಟ್ ಪೇನ್ ಬರ್ಬೋದು. ಒಟ್ಟಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಗಳಿಂದ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಂಡಿದ್ದು ವಾಕಿಂಗ್, ವ್ಯಾಯಾಮ, ಯೋಗಕ್ಕಾಗಿ ಜಿಲ್ಲಾ ಕ್ರೀಡಾಂಗಣ, ಪಾರ್ಕ್ಗಳತ್ತ ಮುಖ ಮಾಡಿದ್ದಾರೆ. ಶಶಿಧರ್, ಬಿಸಿ ಪಬ್ಲಿಕ್ ಟಿವಿ, ಹಾಸನ.